ನಮಸ್ಕಾರ, ನಾನು ನಿಮ್ಮ ಸಿಂಚನಾ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಅಂದರೆ ಒಂದು ನ್ಯೂ ಬ್ಲಾಗಲ್ಲಿ ಬಂದಿದ್ದೀನಿ. ನಾನು ಇವತ್ತೇನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ ನನ್ನ ತಂಗಿ ಬರ್ತ್ಡೇ ಬ್ಲಾಗ್ ಆಗಿರುತ್ತೆ ಈ ಲಾಗು. ಗೈಸ್, ಇವತ್ತು ಆಲ್ರೆಡಿ ನವರೇ ಅಮಾವಾಸ್ಯೆ ಪೂಜೆ ಮುಗಿದಿದೆ. ಸಿಂಪಲಾಗಿ ಮಾಡಿದ್ದಾರೆ ನನ್ನ ತಂಗಿ. ಗೈಸ್, ನಮ್ಮ ಊರಲ್ಲಿ ಹೆವಿ ಮಳೆ ಆಗ್ಬಿಟ್ಟಿದೆ ಗೈಸ್, ನಿಲ್ತಾನೆ ಇಲ್ಲ ಮಳೆ. ವೆದರ್ ನೋಡಿ ಯಾವ ಥರ ಆಗಿದೆ, ಎಲ್ಲ ಗೊಜ್ಜೆ ಆಗ್ಬಿಟ್ಟೈತೆ, ಫುಲ್ ಗಲೀಜಾಗ್ಬಿಟ್ಟೈತೆ ನಮ್ಮ ಮನೆ ರೋಡೆಲ್ಲ. ನಡೆಯೋಕ್ಕೂ ಆಗ್ತಿಲ್ಲ, ಅಷ್ಟು ಕೆಸರು ಥರ ಆಗ್ಬಿಟ್ಟೈತಿ ಇಲ್ಲೆಲ್ಲ. ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮಳೆಯಿಂದ ಜನಗಳಿಗೆ ಭಾರಿ ಪ್ರಾಬ್ಲಮ್ ಆಗ್ತಿದೆ ಗೈಸ್. ಇಲ್ಲಿ ಚುಟ್ಟು ಬಾಯಿಲಿ ಅಪ್ಪ ಕರೆದಿದ್ದೆ. ಚುಟ್ಟು ಬಾ ಮುಗ್ಲೆ, ಬುಡು ಬಾ, ಬುಡು ಬುಡಿ ಬೋಡೆ ಬಾಡಡೆ ಬಾಡು ಬಾಡು ಬರ ಬಾರಿಲಿ ಬಾ. ನಡಿ. ಹೋಗಲಿ ತಿಂತಾರೆ ಸ್ಟೈಲ್ ನೋಡ್ರಪ್ಪ. ಹೋಗಲಿ ಕರಿಗವ್ರು ಅಂತಾರಲ್ಲ. ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದಿದೀಯಾ, ಏನು ಸಮಾಚಾರ? ಹಾಗೇನಿಲ್ಲ, ಮಾಮೂಲಿ ಇದ್ದಂಗೆ. ಇವತ್ತು ಏನು ಸ್ಪೆಷಲ್? ಪೂಜನ್ ಬರ್ತಡೆ. ಯಾರು ಪೂಜಾ? ನಮ್ಮ ಅಕ್ಕ. ಗೈಸ್, ಇವತ್ತು ನಮ್ಮ ಪೂಜಾ ಅವ್ರದ್ದು ಬರ್ತಡೆ. ಸೊ ಅದಕ್ಕೆ ಬರ್ತಡೇ ಗರ್ಲ್ಗಿಂತ ಇವಳೇ ಚೆನ್ನಾಗಿ ರೆಡಿಯಾಗಿ ಬಂದವಳು ನೋಡಿ. ಅಣ್ಣ ಬಂದ ತಡೀರಿ ತೋರಿಸ್ತೀನಿ ಅವಳ ನೋಡಿ. ಇವಳೇ ರೆಡಿಯಾಗಿ ಬಂದ್ಬಿಟ್ಟವಳೆ. ಇವತ್ತೇನೇನು ಮತ್ತೆ ಸ್ಪೆಷಲ್? ಮಟನ್, ಚಿಕನ್, ಹಾಂ ಎಲ್ಲ ಮಾಡ್ತೀರಾ? ಎಲ್ಲ ಮಾಡ್ತೀವಾ? ಸೊ ಗೈಸ್, ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀವಿ ನಿಮಗೆ. ಗೈಸ್, ನಮ್ಮಮ್ಮ ಇವ್ರದ್ದೇ ಬರ್ತಡೆ. ಹ್ಯಾಪಿ ಬರ್ತಡೇ, ನಿಮಗಿದು ವಂದನೆ. ಹ್ಯಾಪಿ ಬರ್ತಡೇ ಗೈಸ್, ಎಲ್ಲರೂ ವಿಶ್ ಮಾಡಿ ಇವಳಿಗೆ ಹ್ಯಾಪಿ ಬರ್ತಡೇ ಅಂತ. ಈ ಬ್ಲಾಗ್ ಯಾವತ್ತು ಅಪ್ಲೋಡ್ ಆಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇವಳು ಬರ್ತಡೇ ಸೆಲೆಬ್ರೇಷನ್ ವಿಡಿಯೋನೇ ಇವತ್ತು. ನಮ್ಮ ಮನೆಯ ಹಿಂದಗಡೆ ವೆದರ್ ನೋಡಿ ಯಾವ ಥರ ಇದೆ ಅಂತ. ಎಷ್ಟು ಮಳೆ ಅಂದರೆ ಸಖತ್ತು ಮಳೆ ಗೈಸ್, ಸೈಕಾಗೈತೆ ಮತ್ತು ವೆದರು. ಬಟ್ ನಮ್ಮ ಜನಗಳಿಗೆ ಇದು ಇಷ್ಟ ಇಲ್ಲ ಮಳೆ ಇವಾಗ, ಯಾಕೆಂದರೆ ಜೋಳ ಎಲ್ಲ ಬರ್ತಾಯಿದೆ ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಅಂದರೆ ಸ್ವಲ್ಪ ಹಸುಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಗೈಸ್. ಅಂದರೆ ಅವಕ್ಕೂ ಸ್ವಲ್ಪ ನೀರು ಅಂದರೆ ಸ್ವಲ್ಪ ಅದಕ್ಕೂ ಇಸ್ರು ಮುಸು ಎಲ್ಲ ಆಗುತ್ತೆ ಅಲ್ವಾ. ಸೊ ಒಗ್ದು ಹುಣ ಹಾಕಿದ್ದಾರೆ ನೋಡಿ ಗೈಸ್. ಈ ಮಳೆಲು ಈ ಬಟ್ಟೆ ಒಗೆಯೋದಂದರೆ ಭಾರಿ ಕಷ್ಟವಾದ ಸಂಗತಿಗಳು. ನೋಡಿ ಗಾಯ್ಸ್, ನಮ್ಮ ಕಡೆ ಸಂಜೆ ವಾತಾವರಣ ಇದೆಲ್ಲ ನಮ್ಮದೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಬಟ್ ಇದೊಂದು ಮನೆ ಮಾತ್ರ ನಮ್ಮದು. ನಾವು ಕೇಕ್ ಆಲ್ರೆಡಿ ತಂದು ಇಟ್ಟಿದ್ದೀವಿ. ನಾರ್ಮಲ್ ಕೇಕ್ ತಂದ್ವಿ, ನಾವು ಸಣ್ಣಗೆ ಪ್ಲ್ಯಾನ್ ಮಾಡೋದ್ರಿಂದ ಸೊ ನಮಗೆ ಗೊತ್ತಾಗಿಲ್ಲ. ಸೊ ನಾರ್ಮಲ್ ಆಗಿರೋದು ತಂದಿದ್ದೀವಿ, ಸಿಂಪಲಾಗಿ. ಎಲ್ಲಿ ಅವ್ರು ಬೇಡ ಅಂದಿದ್ರು, ಆದರೂ ನಾವು ಇರಲಿ ಅಂದ್ಬಿಟ್ಟು ಕಟ್ ಮಾಡಿಸ್ತಾ ಇದ್ದೀವಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಬಾಳಿನ ದೀಪ ನಿನ್ನ
ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ